ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋದಲ್ಲಿ ನಿಮಗಿರೋ ಕನ್ಫ್ಯೂಷನ್ ಎಲ್ಲ ಕಮ್ಮಿ ಮಾಡೋದಂತೆ. ತುಂಬ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ, ನಥಿಂಗ್ ಫೋನ್ 3A ತಗೋಬೇಕಾ ಇಲ್ಲ ಅಂದರೆ IQ Neo 10R ತಗೋಬೇಕಾ ಅಂತೇಳಿ. ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ ವೈಸ್ ನಾವು ನೋಡ್ತಾ ಹೋದ್ರೆ ನಮಗೆ ತುಂಬ ಡಿಫ್ರೆನ್ಸ್ ಆದರೆ ಇರುತ್ತೆ. ಪ್ರೈಸಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಕೂಡ ಮಾತಾಡೋಣಂತೆ. ಯಾವುದರಲ್ಲಿ ಏನೇನೆಲ್ಲ ಬೆಸ್ಟ್ ಇದೆ, ಈ ಮೊಬೈಲ್ ಯಾರಿಗೆ ಯೂಸ್ ಆಗುತ್ತೆ, ಈ ಮೊಬೈಲ್ ಯಾರಿಗೆ ಯೂಸ್ ಆಗುತ್ತೆ, ಪ್ಲಸ್ ಆ್ಯಂಡ್ ಮೈನಸ್ ಏನು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕನ್ಫ್ಯೂಷನ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. IQ ಮೊಬೈಲ್ ಒಂದು ಸ್ವಲ್ಪ ಜನರಿಗೆ ಯೂಸ್ ಆಗುತ್ತೆ, ನಥಿಂಗ್ ಮೊಬೈಲ್ ಒಂದು ಸ್ವಲ್ಪ ಜನರಿಗೆ ಯೂಸ್ ಆಗುತ್ತೆ. ಯಾರ್ಯಾರಿಗೆ ಯಾವ ಮೊಬೈಲ್ ಸೂಟ್ ಆಗುತ್ತೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ 25,000 ರೇಂಜಲ್ಲಿ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನಲ್ಲಿದ್ದರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆಲ್ಲ ಕನ್ಫ್ಯೂಷನ್ ಕೂಡ ಸ್ಟಾಪ್ ಆಗುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ. ತುಂಬ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾಗಲಿ, ತುಂಬ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ನಥಿಂಗ್ ಫೋನ್ ನನ್ನ ಹತ್ರ ಇದೆ, IQ ಮೊಬೈಲ್ ನನ್ನ ಹತ್ರ ಇಲ್ಲ. ಇನ್ನು ಸೇಲ್ಗೂ ಕೂಡ ಬಂದಿಲ್ಲ. 18ನೇ ತಾರೀಕು 19ನೇ ತಾರೀಕು ಸೇಲಿಗೆ ಬರುತ್ತೆ. ಇನ್ನೂ ಒಂದು ಸ್ವಲ್ಪ ಟೈಮ್ ಆದರೆ ಇದೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಎರಡು ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ IQ ಬಗ್ಗೆನೇ ಮಾತಾಡೋಣಂತೆ. ಈ ಮೊಬೈಲ್ ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. 6.78 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಆದರೆ ಇರುತ್ತೆ. ತುಂಬ ಒಳ್ಳೆ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಬಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ ನಿಮಗೆ 32 ಮೆಗಾ ಪಿಕ್ಸೆಲ್ ಇರುತ್ತೆ. 6400 mAh ಬ್ಯಾಟರಿ ಇರುತ್ತೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 1 ಗಂಟೆ ಒಳಗೆ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. IR ಬ್ಲಾಸ್ಟರ್ ನ ಪ್ರೊವೈಡ್ ಮಾಡಿದ್ದಾರೆ. IP65 ರೇಟಿಂಗ್ ಇಂದ ಬರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಅಂತ ಹೇಳೋದಿಲ್ಲ, ನೀವು ಒಂದು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಆಂಡ್ರಾಯ್ಡ್ 15 ಇಂದ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ. 3 ವರ್ಷ OS ಅಪ್ಡೇಟ್ ಕೊಡ್ತಾರೆ, 4 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇನ್ನು ರ್ಯಾಮ್ ಅಂಡ್ ಸ್ಟೋರೇಜ್ ಟೈಪ್ ವಿಷಯಕ್ಕೆ ಬಂದ್ರೆ LPDDR 4X ರ್ಯಾಮ್ ಟೆಕ್ನಾಲಜಿ ಇಂದ ಬರುತ್ತೆ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ನಿಮಗೆ UFS 3.1 ಇರುತ್ತೆ, 4.1 ಇರುತ್ತೆ. ನೀವು ಬೇಸ್ ಮಾಡಲ್ 128GB ತಗೊಂಡಿದ್ದೀರಾ ಅಂದ್ರೆ 3.1 ಇಂದ ಬರುತ್ತೆ. 256GB ತಗೊಂಡಿದ್ದೀರಾ ಅಂದ್ರೆ 4.1 ಇಂದ ಬರುತ್ತೆ. ಇದೊಂದನ್ನ ನೆನ್ಪಿಟ್ಕೊಂಡು ಮೊಬೈಲ್ ಆದ್ರೆ ತಗೊಳ್ಳಿ. ಇದಿಷ್ಟು ಕೂಡ IQ ಮೊಬೈಲ್ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್. ನಿನ್ನ ನಥಿಂಗ್ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ಈ ಮೊಬೈಲ್ ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬೇರೆ ಮೊಬೈಲ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಮೊಬೈಲ್ ಡಿಸೈನ್ ನಿಮಗೆ ಒಂದು ಸ್ವಲ್ಪ ಯೂನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.77 ಇಂಚಸ್ MOLED ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿರುತ್ತೆ. ಎರಡು ಕೂಡ ನಿಮಗೆ ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಒಂದು ಜನರೇಷನ್ ಹಿಂದಿನ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕೂಡ ಚೆನ್ನಾಗಿನೇ ಪರ್ಫಾರ್ಮ್ ಮಾಡುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಟೆಲಿಫೋಟೋ ಸೆನ್ಸರ್ನ ಆಡ್ ಮಾಡಿದ್ದಾರೆ. ನೀವು 2x ವರೆಗೂ ಆಪ್ಟಿಕಲ್ ಝೂಮ್ ಮಾಡಬಹುದು, 30x ವರೆಗೂ ನೀವು ಡಿಜಿಟಲ್ ಝೂಮ್ ಮಾಡಬಹುದು. ಥರ್ಡ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 50 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಕೂಡ ನಿಮಗೆ ಆಂಡ್ರಾಯ್ಡ್ 15 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. 3 ವರ್ಷ OS ಅಪ್ಡೇಟ್ ಕೊಡ್ತಾರೆ. 6 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ನಿಮಗೆ NFC ನೂ ಕೂಡ ಇರುತ್ತೆ. ಇದು ನಿಮಗೆ IP64 ರೇಟಿಂಗ್ ಇಂದ ಬರುತ್ತೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಅಲ್ಲಿ ನಿಮಗೆ ಎಸೆನ್ಷಿಯಲ್ ಕೀನೂ ಕೂಡ ಇರುತ್ತೆ. ಈ ಮೊಬೈಲ್ ಅಲ್ಲಿ ನಿಮಗೆ ಅಡ್ವಾಂಟೇಜ್ ಅಂದ್ರೇನೆ ಎಸೆನ್ಷಿಯಲ್ ಕೀ ಅಂತಾನೆ ಹೇಳ್ಬೋದು. ಇದಕ್ಕೋಸ್ಕರನಾದ್ರೂ ನೀವು ಮೊಬೈಲ್ ಆದ್ರೆ ತಗೋಬೇಕು, ಅಷ್ಟೇ ಚೆನ್ನಾಗಿ ಇದು ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ಎರಡು ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್. ಇವಾಗ ಕ್ಲೀನ್ ಆಗಿ ಡಿಪಾರ್ಟ್ಮೆಂಟ್ ವೈಸ್ ಮಾತಾಡೋಣಂತೆ, ಅವಾಗ ನಿಮಗೆ ಇನ್ನ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ IQ ಡಿಸೈನ್ ನಿಮಗೆ ಒಂದು ಸ್ವಲ್ಪ ಸಾದಾ ಅನ್ಸುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರುತ್ತೆ. ಅಂದ್ರೆ ನಿಮಗೆ ಎಕ್ಸ್ಟ್ರಾ ಸ್ಪೆಷಲ್ ಏನೂ ಇರೋದಿಲ್ಲ, ಸಿಂಪಲ್ ಡಿಸೈನ್ ಇಂದ ಬರುತ್ತೆ. ನಥಿಂಗ್ ವಿಷಯಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಡಿಸೈನ್ ತುಂಬಾ ಯೂನಿಕ್ ಆಗಿರುತ್ತೆ. ಗ್ಲಿಮ್ ಫ್ಲೈಟ್ಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ನೋಡೋದಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ನೀವು IQ ಹಾಗೆ ಬಂದ್ಬಿಟ್ಟು ನಥಿಂಗ್ ಎರಡು ಕೂಡ ನೀವು ಹೊರಗಡೆ ತಗೊಂಡೋಗಿದ್ದೀರಾ ಅಂದ್ರೆ ಈ ಮೊಬೈಲ್ ಒಂದು ಸ್ವಲ್ಪ ನಿಮಗೆ ಯೂನಿಕ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಡಿಸೈನ್ ವೈಸ್ ನಿಮಗೆ ಅಪಿಯರೆನ್ಸ್ ವೈಸ್ ಇದು ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಡಿಸೈನ್ ವಿಷಯಕ್ಕೆ ಬಂದ್ರೆ IQ ಕಿಂತ ನಿಮಗೆ ನಥಿಂಗ್ ಡಿಸೈನ್ ತುಂಬಾನೇ ಚೆನ್ನಾಗಿರುತ್ತೆ.
ಇನ್ನು ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಎರಡು ಕೂಡ ನಿಮಗೆ ಆಲ್ಮೋಸ್ಟ್ ಸೇಮ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಎರಡು ಕೂಡ ನಿಮಗೆ MOLED ಡಿಸ್ಪ್ಲೇ ಇಂದಾನೆ ಬರುತ್ತೆ. ನಿಮಗೆ IQ ಅಲ್ಲಿ 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದ್ರೆ ನಥಿಂಗ್ ಅಲ್ಲಿ ನಿಮಗೆ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಎರಡರಲ್ಲೂ ಕೂಡ ನಿಮಗೆ ಮೇಜರ್ ಡಿಫರೆನ್ಸ್ ಏನಿರೋದಿಲ್ಲ. ಇದು ಕೂಡ ಔಟ್ಡೋರ್ ಅಲ್ಲಿ ನಿಮಗೆ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. IQ ಮೊಬೈಲು ಕೂಡ ನಿಮಗೆ ಔಟ್ಡೋರ್ ಅಲ್ಲಿ ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಮಧ್ಯಾಹ್ನದ ಹೊತ್ತು ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ನೀವು ಮೊಬೈಲ್ ಯೂಸ್ ಮಾಡಿದ್ರು ಕೂಡ ಈಸಿಯಾಗಿ ಯೂಸ್ ಮಾಡಬಹುದು. ಬ್ರೈಟ್ನೆಸ್ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿ ಕಾಂಪ್ರಮೈಸ್ ಆದ್ರೆ ಇರೋದಿಲ್ಲ. ಎರಡು ಕೂಡ ನಿಮಗೆ ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿರುತ್ತೆ. ಎರಡು ಕೂಡ ನಿಮಗೆ ಫ್ಲಾಟ್ ಡಿಸ್ಪ್ಲೇನೆ, ಯಾವುದು ಕೂಡ ನಿಮಗೆ ಕರ್ವ್ ಡಿಸ್ಪ್ಲೇ ಆದ್ರೆ ಇರೋದಿಲ್ಲ. ಎರಡು ಕೂಡ ನಿಮಗೆ ಫ್ಲಾಟ್ ಡಿಸ್ಪ್ಲೇ ಇಂದಾನೆ ಬರುತ್ತೆ. ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ IQ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಯೂಸ್ ಮಾಡಿದ್ದಾರೆ, ನಥಿಂಗ್ ಅಲ್ಲಿ 7S Gen 3 ಯೂಸ್ ಮಾಡಿದ್ದಾರೆ. ಎರಡು ಕೂಡ ನಿಮಗೆ ಆಲ್ಮೋಸ್ಟ್ ಸೇಮ್ ಅಂತ ನಾನು ಹೇಳೋದಿಲ್ಲ. ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ನೇ ಪವರ್ಫುಲ್ ಇರುತ್ತೆ. 7S Gen 3 ಗೆ ಕಂಪೇರ್ ಮಾಡಿದ್ರೆ ನಿಮಗೆ IQ ಮೊಬೈಲ್ ಇನ್ನೂ ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ನಿಮಗೆ ಕ್ಲೀನ್ ಆಗಿ ಅರ್ಥ ಮಾಡಿಸ್ತೀನಿ. ಬ್ರೋ, ನಾವು ವಿಪರೀತವಾಗಿ ಗೇಮ್ ಮಾಡ್ತೀವಿ, ನಾವು ನಾರ್ಮಲ್ ಯೂಸಿಗೆ ಅಂತ ಮೊಬೈಲ್ ತಗೊಂತಾ ಇಲ್ಲ, ಗೇಮ್ ಆಡೋದಕ್ಕೆ ನಾವು ಮೊಬೈಲ್ ತಗೊಂತಿರೋದು ಅಂದ್ರೆ ನಥಿಂಗ್ ಮೊಬೈಲ್ ನ ಮರ್ತಬೇಡಿ, IQ ಮೊಬೈಲ್ ನ ತಗೊಳ್ಳಿ. ಇಲ್ಲ ಬ್ರೋ, ನಾವೇನು ಮೇಜರ್ ಆಗಿ ಗೇಮ್ ಆಡೋದಿಲ್ಲ, ಗೇಮ್ ಆಡ್ತೀವಿ ಆರಾಮಾಗಿ, ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಗೇಮ್ ಆಡ್ತೀವಿ ಅಂದ್ರೆ ನಿಮಗೆ ನಥಿಂಗ್ ಮೊಬೈಲ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಕೂಡ ಗೇಮ್ಸ್ ನ ಹ್ಯಾಂಡಲ್ ಮಾಡುತ್ತೆ, ಇದರಲ್ಲೂ ಕೂಡ ನೀವು ಆರಾಮಾಗಿ ಗೇಮ್ಸ್ ಆಡ್ಬೋದು. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಅಂದ್ರೆ ನಿಮಗೆ ತುಂಬಾ ಪವರ್ಫುಲ್ ಇರಬೇಕು, ಸೊ ಗೇಮ್ ಆಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಅವರಿಗೆ IQ ಮೊಬೈಲ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನೀವು ನಥಿಂಗ್ ಬಗ್ಗೆ ಯೋಚನೆನೂ ಕೂಡ ಮಾಡಬೇಡಿ, IQ ಮೊಬೈಲ್ ನ ತಗೊಳ್ಳಿ. ಇನ್ನು ರ್ಯಾಮ್ ಅಂಡ್ ಸ್ಟೋರೇಜ್ ಟೈಪ್ ವಿಷಯಕ್ಕೆ ಬಂದ್ರೆ ರ್ಯಾಮ್ ಬಂದ್ಬಿಟ್ಟು ನಿಮಗೆ LPDDR4X ರ್ಯಾಮ್ ಟೆಕ್ನಾಲಜಿ ಇಂದ ಬರುತ್ತೆ. ಎರಡರಲ್ಲೂ ಕೂಡ ನಿಮಗೆ 4X ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟೋರೇಜ್ ಟೈಪ್ ಚೇಂಜ್ ಆಗುತ್ತೆ. IQ ಅಲ್ಲಿ ನಿಮಗೆ UFS 3.1 ಇರುತ್ತೆ, ಹಾಗೆ ಬಂದ್ಬಿಟ್ಟು 4.1 ಇರುತ್ತೆ. ಅದೇ ನೀವು ನಥಿಂಗ್ ಅಲ್ಲಿ ಬಂದಿದ್ದೀರಾ ಅಂದ್ರೆ UFS 2.2 ಇರುತ್ತೆ. ಇಲ್ಲೊಂದು ಸ್ವಲ್ಪ ಮೈನಸ್ ಅಂತಾನೆ ಹೇಳ್ತೀನಿ. ನಥಿಂಗ್ ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಸ್ಟೋರೇಜ್ ಟೈಪ್ ಅನ್ನೋದು IQ ಅಲ್ಲಿ ಬೆಟರ್ ಆಗಿರುತ್ತೆ. ನಿಮಗೆ ಇನ್ನೂ ಒಂದು ಸ್ವಲ್ಪ ರೀಡ್ ಅಂಡ್ ರೈಟ್ ಅನ್ನೋದು ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವೇನಾದ್ರೂ ಫೋಟೋಸ್ ಶೇರ್ ಮಾಡ್ಕೊಂತಿರ್ತೀರಲ್ಲ, ಆವಾಗ ನಿಮಗೆ ಇನ್ನೂ ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ. ಅಷ್ಟು ಬಿಟ್ರೆ ಮೇಜರ್ ಡಿಫರೆನ್ಸ್ ನೀವೆಲ್ಲಿನೂ ಕೂಡ ನೋಟಿಸ್ ಮಾಡೋದಿಲ್ಲ. ಅಂದ್ರೆ ಮೊಬೈಲ್ ಲ್ಯಾಗ್ ಆಗುತ್ತಾ, ಮೊಬೈಲ್ ಒಂದು ಸ್ವಲ್ಪ ಸ್ಲೋ ಇರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿರ್ತೀರಾ. ಅಲ್ಲೆಲ್ಲ ನೀವು ನೋಟಿಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ನೀವು ಯಾವಾಗ ಡಾಟಾ ಅನ್ನೋದು ಟ್ರಾನ್ಸ್ಫರ್ ಮಾಡ್ಕೊಂತೀರಲ್ಲ, ಅಲ್ಲಿ ನಿಮಗೆ ಒಂದು ಸ್ವಲ್ಪ ಸ್ಲೋ ಇರುತ್ತೆ. ಅಷ್ಟು ಬಿಟ್ರೆ ನಿಮಗೆ ನಾರ್ಮಲ್ ಯೂಸೇಜ್ ಅಲ್ಲಿ ಅದು ಎಷ್ಟು ಫಾಸ್ಟ್ ಆಗಿ ಪರ್ಫಾರ್ಮ್ ಮಾಡುತ್ತೋ ನಥಿಂಗ್ ಮೊಬೈಲು ಕೂಡ ನಿಮಗೆ ಅಷ್ಟೇ ಪರ್ಫಾರ್ಮ್ ಮಾಡುತ್ತೆ. ನಿಮಗೆ UI ಆಗಲಿ ಸ್ಮೂತ್ನೆಸ್ ಆಗಲಿ ಎರಡು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ರೀಡ್ ಅಂಡ್ ರೈಟ್ ಅಲ್ಲಿ ನೀವು ಒಂದು ಸ್ವಲ್ಪ ಡಿಫರೆನ್ಸ್ ನ ನೋಟಿಸ್ ಮಾಡ್ತೀರಾ. ಇಲ್ಲಿ ನಿಮಗೆ IQ ಒಂದು ಸ್ವಲ್ಪ ಬೆಟರ್ ಆಗಿ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಾವು ಡೈರೆಕ್ಟ್ ಆಗಿನೇ ಹೇಳ್ಬೋದು ನಥಿಂಗ್ ವಿನ್ ಆಗುತ್ತೆ. ರೀಸನ್ ಏನು ಅಂದ್ರೆ IQ ಅಲ್ಲಿ ನಿಮಗೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸಾರ್ ಇರುತ್ತೆ. ಅದೇ ನೀವು ನಥಿಂಗ್ ವಿಷಯಕ್ಕೆ ಬಂದಿದ್ದೀರಾ ಅಂದ್ರೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೂರು ಕೂಡ ನಿಮಗೆ ಫಂಕ್ಷನ್ ಅಲ್ಲೇ, ಡಮ್ಮಿ ಕ್ಯಾಮ್ರಾಸ್ ನಿಮಗೆ ಯಾವುದು ಕೂಡ ಇರೋದಿಲ್ಲ. ಇದರಲ್ಲೂ ಕೂಡ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸಾರ್ ನ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾನ ನೀವು ಯೂಸ್ ಮಾಡಿ 2x ವರೆಗೂ ಆಪ್ಟಿಕಲ್ ಜೂಮ್ ಮಾಡಬಹುದು. ಫೋಟೋಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. 3x ಅಲ್ಲೂ ಕೂಡ ನೀವು ತಗೋಬಹುದು, ಹಾಗೆ ಬಂದ್ಬಿಟ್ಟು 30x ವರೆಗೂ ನೀವು ಡಿಜಿಟಲ್ ಜೂಮ್ ಮಾಡಬಹುದು. ಈ ಕ್ಯಾಮ್ರಾದಲ್ಲಿರೋ ಸ್ಪೆಷಲ್ ಇದೆ, ಥರ್ಡ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸಾರ್ ಇರುತ್ತೆ. ಎರಡರಲ್ಲೂ ಕೂಡ ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್. ಎರಡು ಮೊಬೈಲು ಕೂಡ ನೀವು ಯೂಸ್ ಮಾಡಿ ಅಪ್ ಟು 4K ರೆಸಲ್ಯೂಷನ್ ವರೆಗೂ ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಎರಡರಲ್ಲೂ ಕೂಡ ನಿಮಗೆ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ. IQ ಅಲ್ಲಿ ಏನಂದ್ರೆ ನಿಮಗೆ ಒಂದು ಸ್ವಲ್ಪ ಫೋಟೋ ಪ್ರೊಸೆಸಿಂಗ್ ಅನ್ನೋದು ಒಂದು ಸ್ವಲ್ಪ ಡೌನ್ ಗ್ರೇಡ್ ಇರುತ್ತೆ. ಇದೊಂದು ಡಿಫರೆನ್ಸ್ ನೀವು ನೋಟಿಸ್ ಮಾಡಬೇಕು. IQ ಬಂದ್ಬಿಟ್ಟು ನಿಮಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೊಬೈಲ್, ಕ್ಯಾಮ್ರಾ ಮೊಬೈಲ್ ಅಲ್ಲ. ಅವರು ಕ್ಯಾಮ್ರಾಸ್ ಕೊಟ್ಟಿರ್ತಾರೆ, ಆದ್ರೆ ಇನ್ ಡೆಪ್ತ್ ಆಗಿ ನೀವು ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ನಥಿಂಗ್ ಅಲ್ಲಿ ನಿಮಗೆ ಕ್ಯಾಮ್ರಾಸ್ ಈ ಸಲ ಚೆನ್ನಾಗಿದೆ, ಕ್ಯಾಮ್ರಾಗೋಸ್ಕರನೇ ಮೇನ್ ಆಗಿ ಫೋಕಸ್ ಮಾಡಿ ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಕ್ಯಾಮ್ರಾಗೋಸ್ಕರನೇ ತಗೊಂತಿದೀವಿ ಅಂದ್ರೆ ನಿಮಗೆ IQ ಮೊಬೈಲ್ ಅಷ್ಟು ಸೂಟ್ ಆಗೋದಿಲ್ಲ, ನಥಿಂಗ್ ಮೊಬೈಲ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ IQ ಅಲ್ಲಿ ನಿಮಗೆ 6400 mAh ಬ್ಯಾಟರಿ ಇರುತ್ತೆ, 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 1 ಗಂಟೆ ಒಳಗೆ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ನಥಿಂಗು ಕೂಡ ನಿಮಗೆ 5000 mAh ಬ್ಯಾಟರಿ ಇಂದ ಬರುತ್ತೆ, 50 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ನಿಮಗೆ ಹತ್ತತ್ರ 1 ಗಂಟೆ ಮೇಲ್ ಆಗುತ್ತೆ, 1 ಗಂಟೆ 10 ನಿಮಿಷ, 1 ಗಂಟೆ 5 ನಿಮಿಷ. ಸೊ ಈ ಒಂದು ರೇಂಜ್ ಅಲ್ಲಿ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಎರಡು ಕೂಡ ನಿಮಗೆ ಆಲ್ಮೋಸ್ಟ್ ಅಂತಾನೆ ಹೇಳ್ಬೋದು. ನಿಮಗೆ ಬ್ಯಾಟರಿ ಕೆಪಾಸಿಟಿ ಜಾಸ್ತಿ ಬೇಕು, 6000 mAh ವರೆಗೂ ಬೇಕು ಅಂದ್ರೆ ನಿಮಗೆ IQ ಮೊಬೈಲ್ ನಿಮಗೊಂದು ಆಪ್ಷನ್ ಆದ್ರೆ ಆಗುತ್ತೆ. ಇನ್ನು ನೆಕ್ಸ್ಟ್ UI ಬಗ್ಗೆ ಮಾತಾಡೋದಾದ್ರೆ ಇಲ್ಲಿನೂ ಕೂಡ ನನಗೆ ಕೇಳಿದ್ರೆ ನಥಿಂಗ್ ಫೋನ್ ನಿಮಗೆ ಕ್ಲಿಯರ್ ಆಗಿ ವಿನ್ ಆಗುತ್ತೆ. IQ ಮೊಬೈಲು ಕೂಡ ನಾನು ಯೂಸ್ ಮಾಡಿದ್ದೀನಿ, ತುಂಬಾ IQ ಮೊಬೈಲ್ಸ್ ನ ಯೂಸ್ ಮಾಡಿದ್ದೀನಿ. IQ ಮೊಬೈಲ್ ಅಲ್ಲಿರೋ OS ಗೆ ಕಂಪೇರ್ ಮಾಡಿದ್ರೆ, UI ಗೆ ಕಂಪೇರ್ ಮಾಡಿದ್ರೆ ನಥಿಂಗ್ UI ನಿಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಂಪ್ಲೀಟ್ಲಿ ಕ್ಲೀನ್ ಅಂತಾನೆ ಹೇಳ್ಬೋದು. ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ಸ್ ಎಲ್ಲ ಇರುತ್ತೆ. IQ ಅಲ್ಲಿ ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ಸ್ ಎಲ್ಲ ಏನು ಕೂಡ ಇರೋದಿಲ್ಲ. ಅವರು UI ತುಂಬಾ ಚೆನ್ನಾಗಿರುತ್ತೆ, ಆರಾಮಾಗಿ ನೀವು ಯೂಸ್ ಮಾಡಬಹುದು. ಆದ್ರೆ ನಥಿಂಗ್ ಅಲ್ಲಿ ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ಸ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಹೊಸ ಹೊಸ ಫೀಚರ್ಸ್ ಕೂಡ ನೀವು ತುಂಬಾನೇ ಯೂಸ್ ಮಾಡಬಹುದು. ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನಿಮಗೆ OS ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಐಫೋನ್ ಅಲ್ಲಿ iOS ಎಷ್ಟು ಬೆಟರ್ ಆಗಿರುತ್ತೋ, ಎಷ್ಟು ಕ್ಲೀನ್ ಆಗಿರುತ್ತೋ ನಥಿಂಗ್ OS ನಿಮಗೆ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಜನ OS ಗೋಸ್ಕರನೇ ಈ ಮೊಬೈಲ್ ಪರ್ಚೇಸ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಯೂಸರ್ ಇಂಟರ್ಫೇಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ ನಥಿಂಗ್ ನಿಮಗೆ 3 ವರ್ಷ OS ಅಪ್ಡೇಟ್ ಕೊಡ್ತಾರೆ, 6 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. IQ ಬಂದ್ಬಿಟ್ಟು ನಿಮಗೆ
3 ವರ್ಷ OS ಅಪ್ಡೇಟ್, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ನಮಗೆ ಅಪ್ಡೇಟ್ಸ್ ತುಂಬಾ ವರ್ಷ ಬೇಕು ಅಂದ್ರೆ ನೀವು ನಥಿಂಗ್ ಮೊಬೈಲ್ ತಗೊಳ್ಳಿ, ನಿಮಗೆ 6 ವರ್ಷದವರೆಗೂ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. OS ಅಪ್ಡೇಟ್ 3 ವರ್ಷ ಕೊಟ್ಟರು ಕೂಡ ಸೆಕ್ಯೂರಿಟಿ ಅಪ್ಡೇಟ್ಸ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ. ನಿಮ್ಮ ಮೊಬೈಲಲ್ಲಿ ಏನೇ ಇದ್ದು ಸಣ್ಣ ಪುಟ್ಟ ಬಗ್ಸ್ ಇದ್ರು, ಸೆಕ್ಯೂರಿಟಿ ಇಶ್ಯೂಸ್ ಇತ್ತು ಅಂದ್ರೆ ನಿಮಗೆ ಸೆಕ್ಯೂರಿಟಿ ಬಗ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನಿಮಗೆ 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಇಲ್ಲಿ ಆರಾಮಾಗಿ ನಥಿಂಗ್ಗೆ ವಿನ್ ಆಗುತ್ತೆ. ಇನ್ನು IP ರೇಟಿಂಗ್ ವಿಷಯಕ್ಕೆ ಬಂದರೆ ಎರಡು ಕೂಡ ಆಲ್ಮೋಸ್ಟ್ ಸೇಮು. ಒಂದು IP64 ಇಂದ ಬರುತ್ತೆ, IP65 ಇಂದ ಬರುತ್ತೆ. ಎರಡು ಕೂಡ ಮೇಜರ್ ಡಿಫ್ರೆನ್ಸ್ ಅಂತ ನಾನು ಹೇಳೋದಿಲ್ಲ, ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ತೀನಿ. ಎರಡು ಕೂಡ ವಾಟರಲ್ಲಿ ನಿಮಗೆ ಸರ್ವೈವ್ ಆಗೋದಿಲ್ಲ, ಒಂದು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವು ಸ್ಪೆಷಲ್ ಆಗಿ ಮಾತಾಡ್ಕೋಬೇಕಾಗಿರೋದು ಎಸೆನ್ಷಿಯಲ್ ಕೀ ಬಗ್ಗೆ. ಈ ಒಂದು ಕೀ ಬಗ್ಗೆ ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತೇ ಇರುತ್ತೆ, ಅಷ್ಟು ಒಳ್ಳೆ ಕೀ ಅಂತಾನೆ ಹೇಳ್ಬೋದು. ಅಂದರೆ ನಿಮಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ನೀವೇನಾದರೂ ಪ್ಲಾನ್ಸ್ ಮಾಡ್ತಿರ್ತೀರಲ್ಲ ಅದನ್ನೆಲ್ಲನೂ ಕೂಡ ನೀವು ಕ್ಲೀನಾಗಿ ಶೆಡ್ಯೂಲ್ ಮಾಡ್ಕೋಬಹುದು. ಎಸೆನ್ಷಿಯಲ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅದರಲ್ಲಿ ಈ ಒಂದು ಡಾಟಾ ಆದರೆ ಇರುತ್ತೆ. ನಾನು ರಿವ್ಯೂ ಅಲ್ಲಿ ಕಂಪ್ಲೀಟ್ ಕೊಟ್ಟಿದ್ದೀನಿ ಎಸೆನ್ಷಿಯಲ್ ಕೀ ಹೆಂಗ್ ಯೂಸ್ ಮಾಡೋದು ಅಂತ. ಆ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನನಗೆ ಕೇಳಿದ್ರೆ ಈ ಕೀಗೋಸ್ಕರನಾದರೂ ನೀವು ಮೊಬೈಲ್ ತಗೋಬೇಕು, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಇದು ನಿಮಗೆ ಯೂಸ್ ಆಗುತ್ತೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ಮೇಜರ್ ಚೇಂಜಸ್ ಅಂತೂ ಇರೋದಿಲ್ಲ, ಸಣ್ಣ ಪುಟ್ಟ ಚೇಂಜಸ್. ಮೇನ್ ಆಗಿ ನಿಮಗೆ ಪ್ರೊಸೆಸರ್ ಚೇಂಜ್ ಆಗುತ್ತೆ, ಸ್ಟೋರೇಜ್ ಟೈಪ್ ಚೇಂಜ್ ಆಗುತ್ತೆ. ಅಷ್ಟು ಬಿಟ್ಟರೆ ಎರಡು ಮೊಬೈಲ್ ಅಲ್ಲಿರೋ ಸ್ಪೆಸಿಫಿಕೇಶನ್ಸ್ ನಿಮಗೆ ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ಬೋದು. ನಾನು ಹೇಳದ್ನಲ್ಲ, ಡಿಸೈನ್ ಅಲ್ಲಿ ಯೂನಿಕ್ ಆಗಿದೆ, ಪ್ರೊಸೆಸರ್ ಯಾರಿಗೆ ಯೂಸ್ ಆಗುತ್ತೆ, ಕ್ಯಾಮ್ರಾ ಹೆಂಗೆ, ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದ್ದೀನಿ. ಅದನ್ನೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದಾದ್ಮೇಲೆ ನಿಮಗೆ ಯಾವ ಮೊಬೈಲ್ ಬೆಸ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಆ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿ. ನಾನು ಇದೇ ಮೊಬೈಲ್ ತಗೊಳ್ಳಿ ಅದೇ ಮೊಬೈಲ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದ್ರೆ ನಥಿಂಗ್ ಫೋನ್ ಒಂದು ಸ್ವಲ್ಪ ಜನರಿಗೆ ಯೂಸ್ ಆಗುತ್ತೆ. ಇವಾಗ ನಥಿಂಗ್ ಬಂದ್ಬಿಟ್ಟು ಇವಾಗ ಮಾಡರೇಟ್ ಆಡ್ತಾರೆ, ಅಂದ್ರೆ ಗೇಮ್ಸ್ ತುಂಬಾ ಆಡೋದಿಲ್ಲ, ಮೀಡಿಯಂ ಆಗಿ ಗೇಮ್ಸ್ ಆಡ್ತಾರೆ, ಅವರಿಗೆ ಇದು ಯೂಸ್ ಆಗುತ್ತೆ. ಕ್ಯಾಮ್ರಾ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಎಸೆನ್ಷಿಯಲ್ ಕೀ ಇದೆ, ಅದ್ರ ಜೊತೆಗೆ OS ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ನಥಿಂಗ್ ಫ್ಯಾನ್ ಬೇಸ್ ಸಪರೇಟ್ ಆಗಿರುತ್ತೆ. IQ ವಿಷಯಕ್ಕೆ ಬಂದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೊಬೈಲ್, ಪರ್ಫಾರ್ಮೆನ್ಸ್ ನ ಅವರು ಮೇನ್ ಆಗಿ ಹೈಲೈಟ್ ಮಾಡ್ತಾರೆ, ಬೇರೆದನ್ನೆಲ್ಲ ಆದಷ್ಟು ಒಂದು ಸ್ವಲ್ಪ ಡೌನ್ ಗ್ರೇಡ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಮೇನ್ ಅಂದ್ರೆ ನೀವು IQ ಮೊಬೈಲ್ ತಗೊಳ್ಳಿ. ಈ ರೀತಿಯಾಗಿ ಎರಡು ಕೂಡ ನಾನು ಅದಕ್ಕೋಸ್ಕರ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ವೈಸ್ ಹೇಳ್ಕೊಂತ ಬಂದೆ, ಅವಾಗ ನಿಮಗೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನೋಡಿ, ನೀವು ಮೊಬೈಲ್ ತಗೋಬೇಕಾದ್ರೆ ನೀವೇನಕ್ಕೆ ಮೊಬೈಲ್ ತಗೊಂತ ಇದ್ದೀರಾ, ನಿಮ್ಮ ಮೋಟೋ ಏನು, ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಮೊಬೈಲ್ ಆದ್ರೆ ತಗೊಳ್ಳಿ, ಅವಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆದ್ರೆ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.